ಹೊಸಪೇಟೆಯಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಇದೀಗ ಬಸವಣ್ಣ ಅಂಬೇಡ್ಕರ್ ಧ್ವನಿ ಸುರುಳಿ ಕಾರ್ಯಕ್ರಮ ಯುವ ಜನತೆಗೆ ಅಂಬೇಡ್ಕರ್ ಮತ್ತು ಬಸವಣ್ಣನ ಅವರ ಬಗ್ಗೆ ತಿಳಿಯಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋದಿಲ್ಲ ಸತ್ಯವನ್ನ ಯುವ ಜನತೆಯನ್ನು ಅರಿಯಬೇಕು. ಹೀಗಾಗಿ ಇತಿಹಾಸವನ್ನು ಅರಿಯುವಂತಹ ಕೆಲಸ ಯುವಕರು ಮಾಡಬೇಕಾಗಿದೆ. ಧ್ವನಿ ಸುರುಳಿ ಮುಖಾಂತರ ಇದೀಗ ಜನರು ತಲುಪಬಹುದೆನ್ನುವಂತಹ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಬೃಹತ್ ಕಾರ್ಯಕ್ರಮ ಜಿಗ್ನೇಶ್ ಮೇವಾಣಿ ಮತ್ತು ಕಣಯ್ಯ ಕುಮಾರ್ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಲಿದ್ದಾರೆ. ಸಚಿವ ಸಂತೋಷ್ ಲಾಡ್ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಬರೋಬ್ಬರಿ 50,000 ಜನ ಬರುವಂತಹ ಎಲ್ಲ ನಿರೀಕ್ಷೆ ಇರೋ ಹಿನ್ನೆಲೆ ಇದೀಗ ಸೂಕ್ತವಾಗಿರತಕ್ಕಂತಹ ಬೃಹತ್ ಕಾರ್ಯಕ್ರಮವನ್ನು ಯೋಜಿಸಿದಲ್ಲದೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೊಸಪೇಟೆಯಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಬೃಹತ್ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇರುವಂತಹದ್ದು. ಹೊಸಪೇಟೆಯ ಸಂತೋಷ್ ಲಾಡ್ ಫೌಂಡೇಶನ್ ಬೃಹತ್ ಕಾರ್ಯಕ್ರಮ ಇದು. ಬಸವಣ್ಣ ಅಂಬೇಡ್ಕರ್ ಧ್ವನಿ ಸುರುಳಿಯನ್ನ ಬಿಡುವಂತಹ ಕಾರ್ಯಕ್ರಮವು ಕೂಡ ಇದೊಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿರುವಂತಹದ್ದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವು ನೆರವೇರ್ತಾ ಇದೆ. ವಿಶ್ವಗುರು ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹತ್ವಪೂರ್ಣವಾಗಿರತಕ್ಕಂತಹ ಧ್ವನಿ ಸುರುಳಿಯನ್ನ ಬಿಡುವಂತಹ ಕಾರ್ಯಕ್ರಮ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಿಯೋಜನೆ ಮಾಡಲಾಗಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವಂತಹದ್ದು. ಹೊಸಪೇಟೆಯಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ನಡೆಯುವಂತಹ ಬೃಹತ್ ಕಾರ್ಯಕ್ರಮ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಬೃಹತ್ ವೇದಿಕೆಯ ಮುಂಭಾಗದಲ್ಲಿ ಆಸನಗಳನ್ನು ಹಾಕಿರುವಂತಹದ್ದು. ಸಂತೋಷ್ ಲಾಡ್ ಅವರ ಒಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈ ರೀತಿಯ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತಹದ್ದು. ಇನ್ನು ಅದೇ ರೀತಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಸವಣ್ಣನವರ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮ ಇದೀಗ ಹೊಸಪೇಟೆಯಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಆಯೋಜನೆ ಮಾಡಿರುವಂತಹದ್ದು. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಮನೆಗಳಿಗೂ ಕೂಡ ಅಂಬೇಡ್ಕರ್ ಹಾಗೂ ಬಸವಣ್ಣನವರ ಸಾಮಾಜಿಕ ಸಂದೇಶಗಳು ಸಾರಬೇಕು ಹಾಗೂ ಮನೆಗಳಿಗೆ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಕೂಡ ಈ ಒಂದು ಇವತ್ತಿನ ಬೃಹತ್ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂ, ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂನಲ್ಲಿ ಎತ್ತ ನೋಡಿದರೂ ಕೂಡ ಕೆಂಪು ಬಣ್ಣದ ಆಸನಗಳ ವ್ಯವಸ್ಥೆ, ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ಆಸನದ ವ್ಯವಸ್ಥೆ, BR ಅಂಬೇಡ್ಕರ್ ಅವರ ಬಾವುಟಗಳು, ಬಸವಣ್ಣನವರ ಬಾವುಟಗಳು ಒಂದು ಸ್ಟೇಜ್ನ ಮುಂಭಾಗದಲ್ಲಿ ರಾರಾಜಿಸುತ್ತಾ ಇವೆ. ಮೂಲಭೂತವಾಗಿ ಸಂತೋಷ್ ಲಾಡ್ ಅವರು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಶರಣ ಪರಂಪರೆಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟವರು. ಇದು ಹೊಸಪೇಟೆಯಲ್ಲಿ ಆಯೋಜನೆ ಮಾಡಿರತಕ್ಕಂತಹ ಸಂತೋಷ್ ಲಾಡ್ ಅವರ ಜನ್ಮದಿನದ ನಿಮಿತ್ತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣನವರ ತತ್ವ ಸಂದೇಶಗಳನ್ನು ಪ್ರತಿಯೊಂದು ನಾಡಿನ ಮೂಲೆಗೂ ವಿಶ್ವದಾದ್ಯಂತ ಕೂಡ ಎಲ್ಲವೂ ಕಡೆ ಪಸರಿಸಲಿ ಅನ್ನುವ ಉದ್ದೇಶದಿಂದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು.